ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಮ್ಮೆ ನನ್ನ ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಿಮ್ಮ ಹತ್ರ ಒಂದು ಅದ್ಭುತವಾದ ವಿಷಯವನ್ನು ಹಂಚ್ಕೊಳ್ಬೇಕು ಅಂತ ಬಂದಿದ್ದೀನಿ. ನಾವು ರೀಸೆಂಟಾಗಿ ಕಾಂತಾರ ಚಾಪ್ಟರ್ 1 ಸಿನಿಮಾನ ನೋಡ್ಕೊಂಡು ಬಂದ್ವಿ. ಮೂವಿಯನ್ನು ಶುರುವಾಯಿತು. ಹೋಗ್ತಾ ಹೋಗ್ತಾ ಹೆಂಗೆ ಫೀಲ್ ಆಗ್ತಿದೆ ಅಂತಂದರೆ, ನಾವೇನಾದರೂ ಫಿಲಮ್ ನೋಡೋಕೆ ಬಂದಿದ್ದೀವಾ ಅಥವಾ ಕಾಂತಾರ ಪ್ರಪಂಚಕ್ಕೆ ನಾವೇನಾದ್ರು ಎಂಟ್ರಿ ಕೊಟ್ಬಿಟ್ಟಿದ್ದೀವಾ ಅನ್ನೋಷ್ಟು ಮಟ್ಟಿಗೆ ಫೀಲ್ ಆಗಲಿಕ್ಕೆ ಶುರುವಾಯಿತು. ಎಂಥ ಸಿನಿಮಾ ಅಂದರೆ ಅಬ್ಬಬ್ಬಾ ಅನಿಸ್ಬಿಡ್ತು. ಒಂದೊಂದು ಸೀನ್ ಕೂಡ ರಿಷಬ್ ಶೆಟ್ಟಿ ಸರ್ ಅವರು ತುಂಬ ಇಷ್ಟಪಟ್ಟು ಎಚ್ಚರಣ ವಹಿಸಿ ಅದ್ಭುತವಾಗಿ ತೋರಿಸಿದ್ದಾರೆ. ಯಾವುದೇ ಒಂದು ಸೀನ್ ಕೂಡ ಇದು ಹೀಗಿರಬೇಕಾಯಿತು, ಇದು ಹಾಗಿರಬೇಕಾಯಿತು ಅನ್ನೋ ಮಾತೇ ಬರೋದಿಲ್ಲ. ಅಷ್ಟು ಅದ್ಭುತವಾದ ಲೊಕೇಶನ್ಗಳು, ಅದ್ಭುತವಾದ ಕೊರಿಯೋಗ್ರಫಿ ಎಲ್ಲ ಸಖತ್ ಅನ್ನಿಸ್ಬಿಡ್ತು ಸಿನಿಮಾ. ಪ್ರತಿಯೊಬ್ಬ ಕಲಾವಿದರನ್ನು ಅವರ ಕಲೆಯನ್ನು ಮೂವಿಗೆ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಇದರಲ್ಲಿ ಖಂಡಿತ ಒಬ್ಬ ವ್ಯಕ್ತಿನ ನೆನೆಸ್ಕೊಳ್ಳಲೇಬೇಕು, ಅದು ರಾಕೇಶ್ ಪೂಜಾರಿ ಅವರು. ಖಂಡಿತವಾಗ್ಲೂ ಈ ಮನುಷ್ಯ ಇವತ್ತೇನಾದ್ರು ಬದುಕಿದ್ರೆ ನಿಜಕ್ಕೂ ಅವ್ರ ಬದುಕು ಬದಲಾಗ್ತಿತ್ತೇನೋ. ಈ ಸಿನಿಮಾದಲ್ಲಿ ಮರೆಯೋಕ್ಕಾಗದೇ ಇರೋ ಪಾತ್ರಗಳಲ್ಲಿ ರಾಕೇಶ್ ಪೂಜಾರಿ ಕೂಡ ಒಬ್ಬರು ಅಂತಲೇ ಹೇಳ್ಬೋದು. ನಿಜಕ್ಕೂ ಅವರ ಕಾಮಿಡಿ ಚೆನ್ನಾಗೇ ವರ್ಕ್ ಆಗಿದೆ ಸಿನಿಮಾಗೆ. ಇನ್ನು ಮೂವಿ VFX ಬಗ್ಗೆ ಹೇಳೋದಾದರೆ ಎಲ್ಲೂ ಕೂಡ ಸ್ವಲ್ಪನೂ ಎಡವಿಲ್ಲ. ರಿಷಬ್ ಶೆಟ್ಟಿ ಸರು ಅಷ್ಟು ಚೆನ್ನಾಗಿ VFXನ ಬಳಸ್ಕೊಂಡಿದ್ದಾರೆ. ಈ ಸೀನ್ ಹೀಗೆ ರಿಯಲ್ ಆಗಿ ಇದೆಯೇನೋ ಅನ್ನೋಷ್ಟು ರಿಯಲಿಸ್ಟಿಕ್ ಆಗಿ ತೋರಿಸ್ತಾ ಹೋಗ್ತಾರೆ. ಇನ್ನು ಹುಲಿ ಬರುವಾಗೆಲ್ಲ ಮೈ ರೋಮಾಂಚನ ಆಗ್ತಾ ಇರುತ್ತೆ. ಒಂದು ಸೀನಲ್ಲಂತೂ ಹುಲಿ ಕಣ್ಣಲ್ಲಿ ಮತ್ತು ರಿಷಬ್ ಶೆಟ್ಟಿ ಸರ್ ಕಣ್ಣಲ್ಲಿ ದೈವದ ಸೂಚನೆ ಕಂಡಾಗ ನಮ್ಮೊಳಗೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಪಾಸ್ ಆಗ್ತಾ ಹೋಗುತ್ತೆ. ಇನ್ನು ಮೂವಿ ಹೀರೋಯಿನ್ ಬಗ್ಗೆ ಮಾತಾಡೋದಾದರೆ ರುಕ್ಮಿಣಿ ವಸಂತ್ ಅವರು ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೆಕೆಂಡ್ ಹಾಫ್ನಲ್ಲಿ ಅವರಿಂದ ಮೂವಿಗೆ ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ. ಅವರ ಪಾತ್ರನ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ರುಕ್ಮಿಣಿ ವಸಂತ್ ಅವರು ಕನ್ನಡಕ್ಕೆ ಒಂದು ಭರವಸೆ ನಟಿ ಅಂತಲೇ ಹೇಳ್ಬೋದು. ಇನ್ನು ವಿಲನ್ ಶೇಡ್ನಲ್ಲಿ ಗುಲ್ಶನ್ ದೇವರಯ್ಯ ಅವರು ಗಮನವನ್ನು ಸೆಳ್ತಾ ಹೋಗ್ತಾರೆ. ಸೊ ಫೈನಲಿ ಇಷ್ಟೆಲ್ಲ ಮಾತಾಡಿದ್ಮೇಲೆ ಕಾಂತಾರ ಸಿನಿಮಾದ ದೈವದ ಬಗ್ಗೆ ಮಾತಾಡದೇ ಇರೋಕ್ಕಾಗುತ್ತಾ? ಮಾತಾಡಲೇಬೇಕು. ನಿಜಕ್ಕೂ ಲಾಸ್ಟ್ 30 ಮಿನಿಟ್ಸ್ ನಾವೆಲ್ಲ ಕಳೆದೋಗ್ಬಿಡ್ತೀವಿ. ದೈವ ಅಂದರೆ ಹೆಂಗಿರುತ್ತೆ ಅನ್ನೋದನ್ನು ಕಾಂತಾರ ಮೂವಿ ನೋಡಿ ತಿಳ್ಕೊಬೋದು. ದೈವದ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಎಷ್ಟು ಸಾಧ್ಯನೋ ಅಷ್ಟು ಅದ್ಭುತವಾಗಿ ದೈವನ ನಮ್ಮ ಕಣ್ಣು ಮುಂದೆ ತಂದಿದ್ದಾರೆ ರಿಷಬ್ ಶೆಟ್ಟಿ ಸರ್ ಅವರು. ನಿಜಕ್ಕೂ ನಾವು ಕನ್ನಡಿಗರು ಈ ಮೂವಿನ ಮಿಸ್ ಮಾಡ್ಕೋಬೇಡಿ. ನಿಮಗೆ ಮೂವಿ ಮುಂದೆ ಹೋಗ್ತಾ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಸಿಗ್ಬೋದು, ಬಟ್ ನೀವು ದೈವನ ಫೀಲ್ ಮಾಡಬೇಕಾದ್ರೆ ಈ ಸಿನಿಮಾನ ಥಿಯೇಟರ್ನಲ್ಲಿ ನೋಡಬೇಕು. ಮತ್ತೆ ನಮ್ಮ ಥಿಯೇಟರ್ಗಳು ಅಲಂಕಾರಗೊಂಡು ಪ್ರೇಕ್ಷಕರಿಂದ ತುಂಬಿ ತುಳುಕಾಡ್ತಿವೆ. ನಿಜಕ್ಕೂ ಥಿಯೇಟರ್ಸ್ನ ಮತ್ತೆ ಈ ರೀತಿ ನೋಡೋಕ್ಕೆ ತುಂಬಾ ಖುಷಿ ಆಗ್ತಿದೆ ಫ್ರೆಂಡ್ಸ್. ಕೊನೆಯದಾಗಿ ನಾವು ಯಾಕೆ ಈ ಮೂವಿನ ನೋಡಬೇಕು ಅಂತಂದರೆ, ನಿಜವಾಗ್ಲೂ ಯಾರು ದೈವನ ಪೂಜಿಸ್ತಾರೋ ಅವರಿಗೆ ನಿಜವಾದ ದೈವ ದರ್ಶನ ಈ ಮೂವಿನಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮತ್ತೆ ಮುಂದೆ ಒಳ್ಳೊಳ್ಳೆ ಮೂವೀಸ್ ಬರ್ಬೋದೇನೋ, ಆದರೆ ಇಂತಹ ಅದ್ಭುತವಾದ ಮೂವಿನ ಮತ್ತೆ ಕಣ್ತುಂಬಿಕೊಳ್ಳೋಕ್ಕೆ ಆಗಲ್ಲ ಅನಿಸುತ್ತೆ. ಪ್ರಾಮಿಸ್ ಹೇಳ್ತೀನಿ, ನೀವು ಫೈನಲಿ ಥಿಯೇಟರಿಂದ ಹೊರಗೆ ಬಂದಮೇಲೆ ಮೂವಿನಲ್ಲಿರ್ತಕ್ಕಂಥ ಸಾಂಗ್ಸು ನಿಮ್ಮಲ್ಲಿ ಗುನುಗ್ತಾ ಇರುತ್ತೆ. ಆ ಲಿರಿಕ್ಸು ನಿಮ್ಮಲ್ಲಿ ಪಾಸಿಟಿವ್ನ ಬೂಸ್ಟ್ ಮಾಡ್ತಾ ಇರುತ್ತೆ. ನಿಜಕ್ಕೂ ರಿಷಬ್ ಶೆಟ್ಟಿ ಸರ್ ಅವರು ಎಫರ್ಟ್ಸು, ಅವರ ಸಿನಿಮಾ ಪ್ಯಾಷನ್ನು ಈ ಸಿನಿಮಾದಲ್ಲಿ ಎದ್ದು ಕಾಣುತ್ತೆ. ಸೊ ಫ್ರೆಂಡ್ಸ್, ಯಾರ್ಯಾರು ಈ ಮೂವಿನ ನೋಡಿದ್ದೀರಾ ಅವರು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನೂ ಯಾರು ಈ ಮೂವಿ ಹೋಗಬೇಕು ಅನ್ಕೊತಿದ್ದೀರಾ ಅವರು ಕೂಡ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಪ್ರೋತ್ಸಾಹ ಇರಲಿ. ಮತ್ತು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಷಯದೊಂದಿಗೆ ಸ್ನೇಹಿತರೆ. ಬಾಯ್.